ಕ್ರೈಸ್ಟ್ PU ಕಾಲೇಜಲ್ಲಿ ಓದಿದ್ದು. 99 ಸ್ಕೋರ್ ಮಾಡೋದು ಅಷ್ಟು ಈಸಿನಾ? ಹೇಳಿದ್ರೆ ನನ್ನ ಶಾಲೆ ನನ್ನ ಮುಖ್ಯ ಕಾರಣ. ಈಸಿ ಅಂತಾನೂ ಹೇಳಕ್ಕಾಗಲ್ಲ, ಕಷ್ಟ ಅಂತಾನೂ ಹೇಳಕ್ಕಾಗಲ್ಲ. ಅಲ್ಲಿಂದ ಕಲಿಯೋದಕ್ಕೂ ತುಂಬಾ ಸಿಕ್ತು ನನ್ಗೂನು. ಫ್ಯೂಚರ್ ಅಲ್ಲಿ ನಿಮ್ಮಂತ ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಒಂದು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಗ್ರೂಪ್ ಡಿಸ್ಕಷನ್ ಜಾಸ್ತಿ ಇದ್ ಮಾಡ್ಕೊಳ್ತಾ ಇದ್ರು. ಡೌಟ್ಸ್ ಇದ್ರೆ ಕೇಳೋರು. ನಾವು ಮಾರ್ಕ್ಸಿಗೆ ಅಷ್ಟೊಂದು ಜಾಸ್ತಿ ಮಹತ್ವ ಕೊಡಲ್ಲ. ಇದ್ರೆ ಇನ್ನ ತೆಗಿಬಹುದಾಗಿತ್ತು ಅಂತ ಅನ್ಸುತ್ತೆ. ನನ್ಗೆ ಫಿಸಿಕ್ಸ್ ತುಂಬಾ ಟಫ್ ಅನ್ಸ್ತಾ ಇತ್ತು. ಕಾನ್ಸೆಪ್ಟ್ ಅಲ್ಲಿ ಡೆಪ್ತ್ ಇರಬೇಕು ಅಂಡ್ ಕನ್ಸಿಸ್ಟೆನ್ಸಿ. ಸಿಸ್ಟರ್ ನಿಮ್ಮ ಹೆಸರು ಹೇಳಿ, ಮತ್ತೆ ಯಾವ ಸ್ಕೂಲಲ್ಲಿ ಯಾವ ಕಾಲೇಜಲ್ಲಿ ಓದ್ತಿದ್ರಿ? ನನ್ನ ಹೆಸರು ಪ್ರಾರ್ಥನಾ ಅಂತ. ನಾನು ಮೊದಲು ವಿವೇಕಾನಂದ ಕೇಂದ್ರ ವಿದ್ಯಾಲಯ ಕಲ್ಲುಬಾಳು ಶಾಲೆಯಲ್ಲಿ ಓದ್ಬಿಟ್ಟು ಇಲ್ಲಿಂದ ತೇರ್ಗಡೆ ಆಗಿ ಕ್ರೈಸ್ಟ್ PU ಕಾಲೇಜಲ್ಲಿ ಓದಿದ್ದು. ದಿನಕ್ಕೆ ಎಷ್ಟು ಗಂಟೆ ಓದ್ತಿದ್ರಿ ನೀವು? ನಾನ್ ಡೈಲಿ ಬೇಸಿಸ್ ಅಲ್ಲಿ ಓದೋದಕ್ಕಿಂತ ಕಾಲೇಜಲ್ಲಿ ಏನ್ ಹೇಳ್ಕೊಡ್ತಾ ಇದ್ರು ಅದನ್ನ ಬಂದು ಮನೇಲಿ ರಿವಿಷನ್ ಮಾಡ್ತಿದ್ದೆ. ಸೊ ದಟ್ ಲೈಕ್ 1 hour 2 hours ಆಗ್ತಾ ಇತ್ತು ದಿನಕ್ಕೆ ಅಷ್ಟೇ. ನಿಮ್ಮ ಸಕ್ಸಸ್ಗೆ ಮುಖ್ಯ ಕಾರಣಗಳೇನು? ನನ್ನ ಹೆಮ್ಮೆಯಿಂದ ಹೇಳ್ಕೊಬೇಕಂತ ಹೇಳಿದ್ರೆ ನನ್ನ ಶಾಲೆ ನನ್ನ ಮುಖ್ಯ ಕಾರಣ. ಅಂಡ್ ಆಲ್ಸೋ ನಂದು ಹಾರ್ಡ್ ವರ್ಕ್ ಅಂಡ್ ಎಫರ್ಟ್ಸ್ ಅಂತ ಹೇಳ್ತೀನಿ. ಅಂದ್ರೆ ನಾನು ಈ ಸ್ಕೂಲಲ್ಲಿ ಯಾವಾಗ 10th ಮುಗ್ಸ್ ಹೋಗಿದ್ನಲ್ಲ ಆಗ್ಲೂನು ಇದೇ ತರ ಚೆನ್ನಾಗ್ ಪರ್ಸೆಂಟೇಜ್ ಬಂದಿತ್ತು ಅಂತ ಅನ್ಬಿಟ್ಟು ನನಗೆ ಈ ಸ್ಕೂಲ್ ಕಡೆಯಿಂದ ಹೆಲ್ಪ್ ಸಿಕ್ಕಿದೆ. ಐ ಮೀನ್ ನನ್ ಕಾಲೇಜ್ ಏನ್ ಹೋಗ್ತಿದ್ದೀನಲ್ಲ, ಸೊ ಆ ಕಾಲೇಜ್ ಫೀಸ್ ಎಲ್ಲ ನಮ್ ಸ್ಕೂಲ್ ಕಡೆಯಿಂದಾನೇ ಫಿಲ್ ಆಗೋದು. ಸೊ ಅದನ್ನೊಂದನ್ನ ಆಡ್ ಮಾಡ್ಬೇಕು. ಇಟ್ಸ್ ನಾಟ್ ಲೈಕ್ ಬರೀ ನಾವು 10th ಮುಗ್ದಿದ ತಕ್ಷಣ ಅವ್ರಿಗೂ ನಮಗೂ ಸಂಬಂಧ ಹೋಗ್ಬಿಡುತ್ತೆ ಅಂತ ಅನ್ಬಿಟ್ಟು ಅವ್ರು ನಮಗ್ ನೆಕ್ಸ್ಟ್ ಕೂಡ ನಮ್ಗೆ ಏನ್ ಎಜುಕೇಶನಲ್ ಆಗಿ ಹೆಲ್ಪ್ ಬೇಕು ಅಥವಾ ಯಾವ್ದೇ ರೀತಿ ಹೆಲ್ಪ್ ಬೇಕು ಅದನ್ನೆಲ್ಲದನ್ನು ನಮ್ ಸ್ಕೂಲ್ ಮಾಡ್ಕೊಡುತ್ತೆ ಅಂತ ಆಡ್ ಮಾಡ್ಬೇಕು ಸರ್. ಸಿಸ್ಟರ್ ಇನ್ನೊಂದು ಕ್ವಶನ್ ಇದೆ. 99 ಸ್ಕೋರ್ ಮಾಡೋದು ಅಷ್ಟು ಈಸಿನಾ ನಿಮ್ ಪ್ರಕಾರ? ಈಸಿ ಅಂತಾನೂ ಹೇಳಕ್ಕಾಗಲ್ಲ, ಕಷ್ಟ ಅಂತಾನೂ ಹೇಳಕ್ಕಾಗಲ್ಲ. ಅಂದ್ರೆ ಅವ್ರವ್ರದ್ದು ಹಾರ್ಡ್ ವರ್ಕ್ ಮೇಲೆ ಅವ್ರ ಕಾನ್ಫಿಡೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದೆಲ್ಲ. ಸಕ್ಸಸ್ಗೆ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಥವಾ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ಸ್ಟಡಿ ಇಂಪಾರ್ಟೆಂಟ್? ನಾನು ಎಲ್ಲೋ ಕೇಳಿದ್ದೆ ಲೈಕ್ ಸ್ಮಾರ್ಟ್ ವರ್ಕ್ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟೊಂದ್ ಸತಿ ಹಾರ್ಡ್ ವರ್ಕ್ ಮಾಡಿರ್ಬೇಕು, ಅವಾಗಷ್ಟೇ ನೀವು ಸ್ಮಾರ್ಟ್ ಆಗಕ್ಕಾಗೋದು. ಬಿಕಾಸ್ 2+2 ಅಂತ 4 ಹೇಳ್ತೀರಾ ನೀವು ಜಲ್ದಿ ಅಂದ್ರೆ ನೀವು ಎಷ್ಟೊಂದ್ ಸತಿ ಅದನ್ನ ಮಾಡಿರ್ಬೇಕು. ಸೊ ಹಾರ್ಡ್ ವರ್ಕ್ ಇಸ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮಿ. ಯಾವ ಸಬ್ಜೆಕ್ಟ್ ಟಫ್ ಇತ್ತು, ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ನೀವು? ನನಗೆ ಈ ಸೆಕೆಂಡ್ PU ಅಲ್ಲಿ ಫಿಸಿಕ್ಸ್ ತುಂಬಾ ಟಫ್ ಇತ್ತು. ಸೊ ನಾನ್ ಜಾಸ್ತಿ ಫಿಸಿಕ್ಸ್ ಕಡೆನೆ ಫೋಕಸ್ ಮಾಡ್ತಿದ್ದೆ. ಅಂಡ್ ಎಷ್ಟೊಂದು ಡೌಟ್ಸ್ ಇತ್ತು ಅಂದ್ರೆ ಹೋಗ್ಬಿಟ್ಟು ನಾನು ನಮ್ಮ ಮ್ಯಾಮ್ ನ ಕೇಳ್ತಾ ಇದ್ದೆ. ಅಂಡ್ ಆಲ್ಸೋ ಯೂಟ್ಯೂಬ್ ಎಷ್ಟೊಂದು ವಿಡಿಯೋಸ್ ನೋಡ್ಬಿಟ್ಟು ಅರ್ಥ ಮಾಡ್ಕೊತಾ ಇದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ಅಮಿತ್ ಅಂತ. ಅಮಿತ್ ಅಂತ. ದಿನಕ್ಕೆ ನೀವು ಸಹ ಎಷ್ಟು ಗಂಟೆ ಓದುತ್ತಿದ್ರಿ? ಮನೆಯಲ್ಲಿ ಹೇಳ್ಬೇಕಂದ್ರೆ ಬರೀ ರಿವಿಷನ್ ಒಂದು 15 ನಿಮಿಷ 20 ನಿಮಿಷ ಮಾಡ್ತಾ ಇದ್ದೆ ಹೊರತು ಕಾಲೇಜಲ್ಲೇ ಎಲ್ಲ ನಮ್ಗೆ 8 ಗಂಟೆ ತನಕ ತಗೊಂತಾ ಇದ್ರು. ಸೊ ಅಲ್ಲೇ ಎಲ್ಲ ಆಗೋಗಿರೋದು. ಹಾಗೆ ನಿಮ್ಮ ಈ ಸಕ್ಸಸ್ಗೆ ಏನ್ ಕಾರಣ ಇರ್ಬೋದು? ಆ, ನಮ್ಮ SSPUC ಟೀಚರ್ಸ್ ಆಗಿರ್ಬೋದು. ಅವರು ಅಂದ್ರೆ ಯಾವಾಗ್ಲೂ ನಮ್ಮನ್ನ ಪುಷ್ ಮಾಡ್ತಾ ಇದ್ರು ಓದಿ ಓದಿ ಅಂತ. ಸೊ ಅವರು ಇದಕ್ಕೆ ರೀಸನ್ ಇರೋ. ಹಾಗೆ ನಿಮ್ಮ ಸೆಕೆಂಡ್ PUC ಅಲ್ಲಿ ಮಾರ್ಕ್ಸ್ ಹೇಳ್ಬೋದಾ, ಎಷ್ಟು ಬಂದಿದೆ ಏನು ಅಂತ ಹೇಳಿ? ಮಾರ್ಕ್ಸ್ ಬಂದು 572. 570. ನಿಮಗೆ ಯಾವ ಸಬ್ಜೆಕ್ಟ್ ಟಫ್ ಆಗಿತ್ತು, ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರಿ ನೀವು ಸಹ? ನನ್ ಟಫ್ ಸಬ್ಜೆಕ್ಟ್ ಅಂದ್ರೆ ಕೆಮಿಸ್ಟ್ರಿ. ಸೊ ಅದಕ್ಕೆ ಅಂದ್ರೆ ಅಲ್ಲೇ ಕಾಲೇಜಲ್ಲೇ ಎಷ್ಟೊಂದ್ ಸತಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಮತ್ತೆ ಮನೇಲಿ ಬಂದು ವಿಡಿಯೋಸ್ ನ ರೆಫರ್ ಮಾಡ್ತಾ ಇದ್ದೆ ಎಕ್ಸಾಮ್ ಟೈಮ್. ಓಕೆ. ಎಜುಕೇಶನ್ ವೈದಲ್ಲಿ ಎಂಟರ್ಟೈನ್ಮೆಂಟ್ ಅಂತಾನು ಯೂಸ್ ಮಾಡ್ತಾ ಇದ್ದೆ. ಬಟ್ ಸಮ್ ಟೈಮ್ಸ್ ಅಂದ್ರೆ ಒಂದು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಸಿಂಪ್ಲಿಫೈಡ್ ಮೈಂಡ್ಸ್ ಇರಲಿ, ಸೊ ಆತರ ಯೂಟ್ಯೂಬ್ ಚಾನಲ್ ರೆಫರ್ ಮಾಡ್ತೀನಿ. ನಿಮ್ಮ ಫ್ಯೂಚರ್ ಗೋಲ್ ಏನು? ಎಕ್ಸಾಮ್ ಅಲ್ಲಿ ಸ್ಟ್ರೆಸ್ ಇತ್ತಾ ಅಥವಾ ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ? ಫ್ಯೂಚರ್ ಗೋಲು ಸದ್ಯಕ್ಕೆ ಇಂಜಿನಿಯರಿಂಗ್ ಮಾಡೋಣ ಅಂತಾನೆ. ಸ್ಟ್ರೆಸ್ ಅಂತ ಏನು ಇರ್ಲಿಲ್ಲ ಎಕ್ಸಾಮ್ ಅಲ್ಲಿ, ಆರಾಮಾಗಿ ಬರೆದಿದ್ದೀನಿ. ಫ್ಯೂಚರ್ ಅಲ್ಲಿ ನಿಮ್ಮಂತ ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಒಂದು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ನೀವು? ಕಾನ್ಸೆಪ್ಟ್ ಅಲ್ಲಿ ಡೆಪ್ತ್ ಇರಬೇಕು ಅಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಮಮತಾ. ನನ್ನ PUC ಮಾರ್ಕ್ಸ್ 545, 90.83%. ನೀವು ಸಹ ದಿನಕ್ಕೆ ಎಷ್ಟು ಗಂಟೆ ಸಹ ಸ್ಟಡಿ ಮಾಡ್ತಿದ್ರಿ? ಸೊ ಬೇಸಿಕ್ಲಿ ನಾನು 1 hour ಆಲ್ಮೋಸ್ಟ್ ಸ್ಟಡಿ ಮಾಡ್ತಾ ಇದ್ದೆ. ಲೈಕ್ ಅಪ್ ಅಂಡ್ ಡೌನ್ ಇರ್ತಾ ಇತ್ತು. ಒಂದೊಂದ್ಸತಿ 1 hour ಇಲ್ಲ ಒಂದೊಂದ್ಸತಿ 30 minutes ಆ ತರ ಆಗ್ತಾ ಇತ್ತು. ಲೈಕ್ ಈ ನಿಮ್ಮ ಸಕ್ಸಸ್ಗೆ ಮುಖ್ಯ ಕಾರಣಗಳು ಏನಾದ್ರು? ಮೇನ್ಲಿ ಅಂದ್ರೆ ಕನ್ಸಿಸ್ಟೆನ್ಸಿ ಇರ್ಬೇಕು. ಕನ್ಸಿಸ್ಟೆನ್ಸಿ ಇದ್ರೆ ಇನ್ನ ತೆಗಿಬಹುದಾಗಿತ್ತು ಅಂತ ಅನ್ಸ್ತಾ ಇತ್ತು. ಸೊ ಬೇಸಿಕ್ಲಿ ಕನ್ಸಿಸ್ಟೆನ್ಸಿ ಇರ್ಬೇಕು. ನನ್ಗೆ ಫಿಸಿಕ್ಸ್ ತುಂಬಾ ಟಫ್ ಅನ್ಸ್ತಾ ಇತ್ತು, ಮೋರ್ ಅಬೌಟ್ ಡಿರೈವೇಶನ್ಸ್ ಎಲ್ಲ. ಸೊ ನಾನು ಯಾವಾಗ್ಲೂ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಮತ್ತೊಂದ್ಸತಿ ರಿವೈಸ್ ಮಾಡ್ತಾ ಇದ್ದೆ. ಸೊ ಬೇಸಿಕ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಎಲ್ಲ ಓದಿದಾದ್ಮೇಲೆ ಒಂದ್ಸತಿ ರಿವಿಷನ್ ತುಂಬಾ ಇಂಪಾರ್ಟೆಂಟ್. ನಮಸ್ತೆ, ನಿಮ್ಮ ಹೆಸರು? ಹಾಗೆ ಈ ಸ್ಟೂಡೆಂಟ್ ಅಲ್ಲಿ ಇರ್ತಕ್ಕಂತ ಸ್ಪೆಷಲ್ ಕ್ವಾಲಿಟಿ ಏನಾದ್ರು ಹೇಳ್ಬೋದಾ ನೀವು? ನನ್ನ ಹೆಸರು ಮಧುಶ್ರೀ. ನಾನು ಇವ್ರ ಬ್ಯಾಚಿಗೆನೆ ಫಸ್ಟ್ ಕ್ಲಾಸ್ ಟೀಚರ್ ಆಗಿ ಈ ಸ್ಕೂಲಿಗೆ ಜಾಯ್ನ್ ಆಗಿದ್ದು.
ಮಕ್ಕಳಿಂದ ಕಲಿಯೋದಕ್ಕೂ ತುಂಬಾ ಸಿಕ್ತು ನನ್ಗೂನು. ತುಂಬಾ ಹೆಲ್ಪಿಂಗ್ ನೇಚರ್, ಇನ್ನೊಂದ್ ಅವ್ರ ಫ್ರೆಂಡ್ಸಿಗೆ ಹೆಲ್ಪ್ ಮಾಡೋದು ಆ ತರ ಎಲ್ಲ ಎಬಿಲಿಟಿ ಇದೆ ಅವರಿಗೆ. ಮತ್ತೆ ವೆಕೇಶನ್ಸ್ ಅಲ್ಲಿ ಅವ್ರಿಗೆ ಕಾಲೇಜ್ ವೆಕೇಶನ್ಸ್ ಇದ್ದಾಗ ಇಲ್ಲಿ ಬಂದ್ಬಿಟ್ಟು ಕ್ಲಾಸಸ್ ಎಂಗೇಜ್ ಮಾಡ್ತಾರೆ. ನಮ್ ಸ್ಕೂಲ್ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಸ್ಕೂಲ್ ಜೊತೆಗೆ ಅವರು ಯಾವತ್ತು ಸ್ಕೂಲ್ ಅಂತ ನೋಡೇ ಇಲ್ಲ. ಅವ್ರ ಮನೆ ಅನ್ನೋ ಹಾಗೇನೆ ಇಲ್ಲೇ ಓದ್ಕೊಳೋದಕ್ಕೂ ಎಲ್ಲ ಇಲ್ಲೇ ಬಂದು ಓದ್ಕೊಂತಾ ಇದ್ರು. ಅವ್ರ ಸೆಲ್ಫ್ ಸ್ಟಡಿ ಜೊತೆಗೆ ನಮ್ ಸ್ಕೂಲ್ ಮಕ್ಳಿಗೂನು ಅವರು ಒಂದು ಮೋಟಿವೇಶನ್ ಆಗೇ ಇದ್ದಾರೆ ಅಂತಾನೆ ಹೇಳ್ಬೋದು. ಸರ್ ಅವರು ಗ್ರೂಪ್ ಡಿಸ್ಕಷನ್ ಜಾಸ್ತಿ ಇದ್ ಮಾಡ್ಕೊಂತಾ ಇದ್ರು. ಡೌಟ್ಸ್ ಇದ್ರೆ ಕೇಳೋರು. ಮತ್ತೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ 9th ಸ್ಟ್ಯಾಂಡರ್ಡ್ ಇಂದಾನೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಂದ್ರೆ ಬರೀ ಬುಕ್ಸ್ ಅಲ್ಲಿ ಇರೋದಷ್ಟೇ ಓದ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರ್ಲಿಲ್ಲ. ಹೆಚ್ಚಿನದಾಗಿ ನಾವು ಹೇಳ್ಕೊಡೋದ್ರ ಜೊತೆಗೆ ಅವರನ್ನು ವಿಷಯಗಳನ್ನ ಕಲೆಕ್ಟ್ ಮಾಡೋರು. ಬೇರೆ ಬುಕ್ಸ್ ಗಳನ್ನು ಅವರು 9th ಸ್ಟ್ಯಾಂಡರ್ಡ್ ಇಂದಾನೆ ರೆಫರ್ ಮಾಡ್ತಾ ಇದ್ರು ಸರ್. ಮತ್ತೆ ಇನ್ನೊಂದು ಕ್ವೆಶನ್ ಮ್ಯಾಮ್, ಅವರೇಜ್ ಸ್ಟೂಡೆಂಟ್ ಕೂಡ ಇಂಪ್ರೂವ್ ಆಗೋಕೆ ಏನಾದ್ರು ಸಲಹೆ ಇದೆಯಾ ನಿಮ್ಮ ಕಡೆಯಿಂದ? ಅವರೇಜ್ ಸ್ಟೂಡೆಂಟ್ ಅಂತಂತ ಯಾರು ಇರೋದಿಲ್ಲ ಸರ್. ಅವ್ರದ್ದು ಓನ್ ಎಫರ್ಟ್, ಅವ್ರ ಕಾನ್ಫಿಡೆನ್ಸ್ ಮೇಲೆನೆ ಅವ್ರು ಮುಂದೆ ಬಂದೇ ಬರ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಈ ರಿಸಲ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಮ್ಯಾಮ್? ಇದು ವಿವೇಕಾನಂದ ಕೇಂದ್ರ ಅಂತ ಹೇಳೋ ಒಂದು ಸಂಸ್ಥೆ ನಡೆಸ್ತಾ ಇರೋ ಶಾಲೆ. ನಮ್ಮ ಉದ್ದೇಶ ಮನುಷ್ಯ ನಿರ್ಮಾಣ, ರಾಷ್ಟ್ರ ನಿರ್ಮಾಣ. ಅಂದ್ರೆ ಇವರು ವಿದ್ಯಾವಂತರಂದ್ರೆ ಬರೀ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಷ್ಟೇ ಅಲ್ಲ, ಈ ಸಮಾಜಕ್ಕೆ ಒಬ್ರು ಒಳ್ಳೆ ವ್ಯಕ್ತಿಗಳಾಗಿ ಇವರು ಹೊರ ಹೊಮ್ಮಬೇಕು. ಅದಕ್ಕೋಸ್ಕರ ಒಂದು ಸರ್ವಾಂಗೀಣ ಶಿಕ್ಷಣ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವ್ರಿಗೆ ನಾವು ಶಿಕ್ಷಣ ಕೊಡ್ತೀವಿ. ಅದ್ರಲ್ಲಿ ನಾವು ಮಾರ್ಕ್ಸಿಗೆ ಅಷ್ಟೊಂದು ಜಾಸ್ತಿ ಮಹತ್ವ ಕೊಡಲ್ಲ. ಕೊಡದೆ ಹೋದ್ರೂ ಕೂಡ ಒಳ್ಳೆ ಮಾರ್ಕ್ಸ್ ತಗೊಳಕ್ಕೆ ಸಾಧ್ಯ ಅಂತ ಈ ಮಕ್ಕಳು ಒಂದು ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ಕೂಲಲ್ಲಿ ಓವರ್ ಆಲ್ ತೇರ್ಗಡೆ ಆಗಿರ್ತಕ್ಕ ಹೇಗಿದೆ ಮ್ಯಾಮ್ ನಿಮ್ಮ ಹೈಸ್ಕೂಲ್ ಇಂದ? ಎಲ್ಲರೂ ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಸಾಕಷ್ಟು ಮಕ್ಕಳು ಇವತ್ತು ಬಂದಿಲ್ಲ. ಉದಾಹರಣೆಗೆ ಪ್ರಾರ್ಥನಾ, ಅವಳು 99% ತಗೊಂಡಿದ್ದಾಳೆ. ರಾಜ್ಯಕ್ಕೆ 6. ಹಾಗಾಗಿ 10ನೇ ಕ್ಲಾಸ್ ಮುಗಿದ ನಂತರ ಕೂಡ ವಾಪಸ್ ಶಾಲೆಗೆ ಬರ್ತಾರೆ ಅವರು. ಮೋಕ್ಷಾರ್ಥಂ ಜಗದ್ಹಿತಾಯಚ, ನನ್ನನ್ನು ನಾನು ಉದ್ಧಾರ ಮಾಡ್ಕೋಬೇಕು, ಮತ್ತೆ ಈ ಭಾರತವನ್ನ ಜಗದ್ಗುರು, ಈ ವಿಶ್ವಕ್ಕೆ ಒಂದು ವಿಶ್ವಗುರುವಾಗಿ ಈ ಭಾರತ ದೇಶವನ್ನ ನಮ್ಮ ಈ ಒಂದು ಜೀವಿತ ಕಾಲದಲ್ಲೇ ತಗೊಂಡು ಹೋಗಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕು. ಇದೇ ಒಂದು ಮೆಸೇಜ್. ಥ್ಯಾಂಕ್ ಯು.